ಕನ್ನಡದ ಸೂಪರ್ ಹಿಟ್ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್. ಕಿಚ್ಚ ನಡೆಸಿಕೊಂಡು ಬಂದಿರುವ ಈ ದೊಡ್ಡಮನೆ ಶೋ ಈಗ ಕೊನೆಯ ಹಂತಕ್ಕೆ ಬಂದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಆಟ ಎಂಡ್ ಆಗಲಿದ್ದು, ಯಾರು ವಿನ್ ಆಗುತ್ತಾರೆ ಅನ್ನೋ ಕುತೂಹಲ ಅಂತೂ ಎಲ್ಲರ ಮನದಲ್ಲಿ ಕಾಡುತ್ತಿದೆ. ಇದೇ ಬಿಗ್ ಬಾಸ್ನಲ್ಲಿ ಸೂಪರ್ ಜೋಡಿ ಎನಿಸಿಕೊಂಡಿದ್ದ ಕಾವು ಮತ್ತು ಗಿಲ್ಲಿ ಸಂಬಂಧದಲ್ಲಿ ಬಿರುಕು ಮೂಡಿದ್ದು ಕಾವ್ಯ ಆಡಿದ ಆ ಮಾತು ಎಲ್ಲ ಅಭಿಮಾನಿಗಳಿಗೂ ಬೇಸರ ಮೂಡಿಸಿದೆ. ಹೌದು, ಬಿಗ್ ಬಾಸ್ ಫಿನಾಲೆಗೆ ಇನ್ನೇನು ಒಂದೇ ವಾರ ಇರುವ ಈ ಹಂತದಲ್ಲಿ ಬಿಗ್ ಮನೆಯ ಲವ್ ಬರ್ಡ್ಸ್ ಈಗ ನೀನೊಂದು ತೀರ ನಾನೊಂದು ತೀರ ಎಂಬಂತೆ ಬೇರೆ ಬೇರೆ ಆಗಿದ್ದಾರೆ. ನಿನ್ನೆ ನಡೆದ ಈ ಸೀಸನ್ನ ಕೊನೆಯ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಕೇಳಿದ ಪ್ರಶ್ನೆಗೆ ಗಿಲ್ಲಿಗೆ ಕಾವ್ಯ ಉಲ್ಟಾ ಹೊಡೆದಿದ್ದಾರೆ. ಈ ಸೀಸನ್ನ ಜರ್ನಿಯಲ್ಲಿ ಯಾವ ದಿನಕ್ಕೆ ಬೇಕಾದರೂ ನೀವು ವಾಪಸ್ ಹೋಗಬಹುದು ಅಂದುಕೊಂಡ್ರೆ ಯಾವೊಂದು ಕ್ಷಣವನ್ನ ಸರಿಪಡಿಸೋಕೆ ಆಸೆ ಪಡ್ತೀರಾ ಅಂತ ಕಿಚ್ಚ ಸುದೀಪ್ ಅವರು ಕೇಳಿದ್ದಾರೆ. ಅದಕ್ಕೆ ಕಾವ್ಯ ಗಿಲ್ಲಿ ರೇಗಿಸೋದಕ್ಕೆ ಏನು ಹೇಳದೆ ಫ್ರೀ ಬಿಟ್ಟಿದ್ದನ್ನ ಶುರುವಿನಲ್ಲೇ ನಾನು ಸ್ಟಾಪ್ ಮಾಡಿದ್ರೆ ಇವತ್ತು ಇಷ್ಟು ಟ್ರಾವೆಲ್ ಆಗ್ತಿರ್ಲಿಲ್ಲ. ಗಿಲ್ಲಿ, ಈ ತರಹ ಎಲ್ಲ ರೇಗಿಸಬೇಡ, ಅದು ನನಗೆ ಇಷ್ಟ ಆಗಲ್ಲ ಅಂತ ಕಿಚ್ಚನೆದುರೇ ಕಾವ್ಯ ಶೈವ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅವರ ಈ ಮಾತು ಅಭಿಮಾನಿಗಳಿಗೂ ಬೇಸರ ಉಂಟು ಮಾಡಿದೆ. ಇನ್ನೇನು ಬಿಗ್ ಬಾಸ್ ಕೊನೆಯ ಹಂತದಲ್ಲಿದ್ದು, ಈ ಸಂದರ್ಭದಲ್ಲಿ ಕಾವ್ಯ ಗಿಲ್ಲಿಗೆ ಹೇಳಿದ ಈ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಗಿಲ್ಲಿಯನ್ನ ಬೇಕಾದಷ್ಟು ಯೂಸ್ ಮಾಡಿ ಈಗ ಕೈ ಕೊಟ್ಟಿದ್ದಾರೆ ಎಂಬ ಕಮೆಂಟ್ಗಳು ಬರುತ್ತಿದ್ದು, ಕಾವ್ಯ ವಿರುದ್ಧ ಗಿಲ್ಲಿ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಇದು ಕಾವ್ಯರ ಫೈನಲ್ ಜರ್ನಿಗೆ ಬಿಗ್ ಎಫೆಕ್ಟ್ ಆಗಲಿದ್ದು, ಮುಂದೇನಾಗುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.